ಪುರಾಣಗಳ ಪುಟಗಳಲ್ಲಿ ದೇವತೆಗಳು ಮತ್ತು ಅಸುರರ ನಡುವಿನ ಸಂಘರ್ಷ ನಿರಂತರವಾದುದು. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಾಗಿ ನಡೆದ ಘೋರ ಯುದ್ಧದಲ್ಲಿ ಅಸುರರು ಸಾಯುತ್ತಿದ್ದರೂ ಅವರು ಮತ್ತೆ ಜೀವಂತವಾಗಿ ಎದ್ದು ಬರುತ್ತಿದ್ದರು. ಈ ಅದ್ಭುತ ಮಾಯೆಯ ಹಿಂದೆ ಇದ್ದದ್ದು ಒಬ್ಬ ಮಹಾನ್ ಋಷಿಯ ತಪೋಶಕ್ತಿ. ಅವರೇ ಮಹರ್ಷಿ ಭೃಗು ಅವರ ಪುತ್ರ ಮತ್ತು ಅಸುರರ ಕುಲಗುರುಗಳಾದ ಶುಕ್ರಾಚಾರ್ಯರು. ಕೇವಲ ಒಬ್ಬ ದೈತ್ಯ ಗುರು ಎಂದು ಗುರುತಿಸಲ್ಪಡುವ ಇವರ ಜೀವನದ ಹಿಂದೆ ಅಪಾರ ಜ್ಞಾನ, ಅವಮಾನ, ಪ್ರತಿರೋಧ ಮತ್ತು ಅಪ್ರತಿಮ ಭಕ್ತಿಯ ಕಥೆಯಿದೆ. ಶುಕ್ರಾಚಾರ್ಯರು ಶ್ರಾವಣ ಮಾಸದ ಶುದ್ಧ ಅಷ್ಟಮಿಯಂದು ಮಹರ್ಷಿ ಭೃಗು ಮತ್ತು ಕಾವ್ಯ ಮಾತೆಯ ಮಗನಾಗಿ ಜನಿಸಿದರು. ಇವರ ಬಾಲ್ಯದ ಹೆಸರು ಉಷ್ಣ ಎಂದಾಗಿತ್ತು. ಬಾಲ್ಯದಿಂದಲೇ ಅತ್ಯಂತ ತೇಜಸ್ವಿಯಾಗಿದ್ದ ಇವರು ಜ್ಞಾನಾರ್ಜನೆಗಾಗಿ ಮಹರ್ಷಿ ಅಂಗಿರಸರ ಆಶ್ರಮವನ್ನು ಸೇರಿದರು. ಅಲ್ಲಿ ರಾಜನೀತಿ, ತರ್ಕಶಾಸ್ತ್ರ ಮತ್ತು ವಿಜ್ಞಾನದಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಸಾಧಿಸಿದರು. ಆದರೆ ಆಶ್ರಮದಲ್ಲಿ ಗುರುಗಳ ಮಗನಾದ ಬೃಹಸ್ಪತಿಯು ಸಹಪಾಠಿಯಾಗಿದ್ದರು. ಕಾಲಕ್ರಮೇಣ ಗುರುಗಳು ತಮ್ಮ ಮಗನಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಮತ್ತು ತಮಗೆ ಹೆಚ್ಚಿನ ಜ್ಞಾನವನ್ನು ನೀಡುತ್ತಿಲ್ಲ ಎಂಬ ಭಾವನೆ ಶುಕ್ರಾಚಾರ್ಯರಲ್ಲಿ ಮೂಡಿತು. ಈ ಅಸಮಾಧಾನದಿಂದ ಅವರು ಅಂಗಿರಸರ ಆಶ್ರಮವನ್ನು ತೊರೆದು ಗೌತಮ ಮಹರ್ಷಿಗಳನ್ನು ಗುರುವಾಗಿ ಸ್ವೀಕರಿಸಿದರು. ಇಂದ್ರನ ಅವಮಾನ ಮತ್ತು ಅಸುರರ ಸಂಘಟನೆ. ಶುಕ್ರಾಚಾರ್ಯರ ಜೀವನದ ಅತಿದೊಡ್ಡ ತಿರುವು ಬಂದದ್ದು ದೇವಲೋಕದಲ್ಲಿ. ಅವರು ತಮ್ಮ ಜ್ಞಾನದಿಂದ ದೇವತೆಗಳ ಗುರುವಾಗಲು ಬಯಸಿದ್ದರು. ಆದರೆ ದೇವರಾಜ ಇಂದ್ರನು ಶುಕ್ರಾಚಾರ್ಯರನ್ನು ತಿರಸ್ಕರಿಸಿದನು. ಇದಕ್ಕೆ ಮುಖ್ಯ ಕಾರಣ ಶುಕ್ರಾಚಾರ್ಯರ ತಾಯಿ ಕಾವ್ಯಮಾತೆಯು ದೈತ್ಯ ವಂಶದವಳಾಗಿದ್ದಳು. ಒಬ್ಬ ರಾಕ್ಷಸಿಯ ಮಗ ದೇವತೆಗಳ ಗುರುವಾಗಲು ಸಾಧ್ಯವಿಲ್ಲ ಎಂದು ಇಂದ್ರನು ಇಡೀ ಸಭೆಯಲ್ಲಿ ಶುಕ್ರಾಚಾರ್ಯರನ್ನು ಅವಮಾನಿಸಿದನು. ಈ ಅವಮಾನದಿಂದ ಕೆರಳಿದ ಶುಕ್ರಾಚಾರ್ಯರು ಇಂದ್ರನ ಅಹಂಕಾರವನ್ನು ಅಳಿಸಲು ಮತ್ತು ದೇವಲೋಕವನ್ನು ಮಣಿಸಲು ನಿರ್ಧರಿಸಿದರು. ಅವರು ಅಸುರರ ಗುರುವಾಗುವ ಆಹ್ವಾನವನ್ನು ಸ್ವೀಕರಿಸಿ ಅಂದಿನಿಂದ ದೈತ್ಯ ಗುರು ಎಂದು ಹೆಸರುವಾಸಿಯಾದರು. ಮೃತ ಸಂಜೀವಿನಿ ವಿದ್ಯೆ ಸಾಧನೆ. ಶುಕ್ರಾಚಾರ್ಯರು ಬೃಹಸ್ಪತಿಗಿಂತಲೂ ಶಕ್ತಿಶಾಲಿಯಾಗಲು ಬಯಸಿದ್ದರು. ಸತ್ತವರನ್ನು ಪುನರ್ಜೀವಿತಗೊಳಿಸುವ ಮೃತ ಸಂಜೀವಿನಿ ವಿದ್ಯೆಯು ಕೇವಲ ಪರಶಿವನಿಗೆ ಮಾತ್ರ ತಿಳಿದಿತ್ತು. ತನ್ನ ಗುರುವಿನ ಸಲಹೆಯಂತೆ ಶುಕ್ರಾಚಾರ್ಯರು ಕಾಶಿಯಲ್ಲಿ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದರು. ಅವರು ಮರಕ್ಕೆ ತಲೆಕೆಳಗಾಗಿ ನೇತಾಡುತ್ತಾ ಘೋರ ತಪಸ್ಸನ್ನು ಮಾಡುತ್ತಿದ್ದರು. ಅವರ ಈ ತಪಸ್ಸನ್ನು ಭಂಗಗೊಳಿಸಲು ಇಂದ್ರನು ಅಪ್ಸರೆಯರನ್ನು ಮತ್ತು ತನ್ನ ಮಗಳನ್ನು ಕಳುಹಿಸಿದನು. ಆದರೂ ಶುಕ್ರಾಚಾರ್ಯರು ವಿಚಲಿತರಾಗಲಿಲ್ಲ. ಕೊನೆಗೆ ಪ್ರಸನ್ನನಾದ ಮಹಾದೇವನು ಅವರಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಧಾರೆ ಎರೆದನು. ಶಿವನಿಂದ ಪಡೆದ ವಿದ್ಯೆಯನ್ನು ಶುಕ್ರಾಚಾರ್ಯರು ದೇವತೆಗಳ ವಿರುದ್ಧ ಬಳಸತೊಡಗಿದಾಗ ಶಿವನು ಕ್ರೋಧಿತನಾದನು. ಶಿವನು ಶುಕ್ರಾಚಾರ್ಯರನ್ನು ಹಿಡಿದು ನುಂಗಿಬಿಟ್ಟನು. ಸಾವಿರಾರು ವರ್ಷಗಳ ಕಾಲ ಶಿವನ ಉದರದಲ್ಲಿದ್ದ ಶುಕ್ರಾಚಾರ್ಯರು ಅಲ್ಲಿಯೇ ಸ್ತುತಿಗಳನ್ನು ಮಾಡುತ್ತಾ ಕ್ಷಮೆಯಾಚಿಸಿದರು. ಕೊನೆಗೆ ಅವರು ಶಿವನ ದೇಹದ ರೇತಸ್ಸಿನ ಮೂಲಕ ಹೊರಬಂದರು. ಈ ಕಾರಣದಿಂದಲೇ ಅವರಿಗೆ ಶುಕ್ರಾಚಾರ್ಯ ಎಂಬ ಹೆಸರು ಶಾಶ್ವತವಾಯಿತು. ಶಿವನು ಅವರನ್ನು ಸಂಹರಿಸಲು ಮುಂದಾದಾಗ ಪಾರ್ವತೀದೇವಿ ಮಧ್ಯಪ್ರವೇಶಿಸಿ, ಇವರು ನಿಮ್ಮ ದೇಹದಿಂದ ಹೊರಬಂದ ಕಾರಣ ನಿಮ್ಮ ಮಗನಿಗೆ ಸಮಾನ ಎಂದು ಪ್ರಾರ್ಥಿಸಿದಳು. ಇದರಿಂದ ಶಾಂತನಾದ ಶಿವನು ಶುಕ್ರಾಚಾರ್ಯರನ್ನು ತನ್ನ ಮಾನಸ ಪುತ್ರ ಎಂದು ಘೋಷಿಸಿ ಕ್ಷಮಿಸಿದನು. ಶುಕ್ರಾಚಾರ್ಯರ ವ್ಯಕ್ತಿತ್ವವು ಸಂಕೀರ್ಣವಾದುದು. ಅವರು ಕೇವಲ ಅಸುರರ ಪರವಾಗಿ ನಿಂತವರಲ್ಲ, ಬದಲಾಗಿ ನ್ಯಾಯ ಮತ್ತು ಅರ್ಹತೆಗಾಗಿ ಹೋರಾಡಿದವರು. ಮಹಾಭಾರತದ ಆದಿಪರ್ವದ ಪ್ರಕಾರ ಅವರು ತಮ್ಮ ಜ್ಞಾನವನ್ನು ದೇವತೆಗಳು ಮತ್ತು ಅಸುರರಿಗೆ ಸಮಾನವಾಗಿ ಹಂಚಲು ಪ್ರಯತ್ನಿಸಿದ್ದರು. ಇಂದ್ರನ ಅಸೂಯೆ ಮತ್ತು ಶುಕ್ರಾಚಾರ್ಯರ ಅಪ್ರತಿಮ ಜ್ಞಾನದ ನಡುವಿನ ಈ ಸಂಘರ್ಷವು ಒಬ್ಬ ವ್ಯಕ್ತಿಯ ಅರ್ಹತೆಯನ್ನು ಅವನ ಕುಲದಿಂದಲ್ಲ, ಅವನ ಸಾಧನೆಯಿಂದ ಅಳೆಯಬೇಕು ಎಂಬ ಪಾಠವನ್ನು ಇಂದಿಗೂ ಸಾರುತ್ತದೆ. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.